ಈ ರೀತಿ ಒಂದೇ ಒಂದು ಸಲ ಸಿಂಪಲ್ಲಾಗಿ ಡೈರೆಕ್ಟ್ ಕುಕ್ಕರ್ದಲ್ಲೇ ಆಲೂ ಮಟರ್ ಪಲಾವ್ ರೆಸಿಪಿ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಬ್ರೇಕ್ಫಾಸ್ಟ್ ಹಾಗೂ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಸೇರಿಸಿ ಈ ಒಂದೇ ರೆಸಿಪಿನ ಮಾಡಿ ನೋಡಿ ಒಂದ್ಸಲ. ತುಂಬಾ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಕೂಡ ಹೌದು. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ಕ್ಲೀನಾಗಿ 1-2 ಸಲ ತೊಳ್ಕೊಂಡು ತೊಗೊತಿದ್ದೀನಿ. ನೀವಿಲ್ಲಿ ಬಾಸ್ಮತಿ ಅಕ್ಕಿನೇ ತೊಗೋಬೇಕಂತೇನಿಲ್ಲ. ಮನೆಯಲ್ಲಿ ಅನ್ನ ಮಾಡ್ತೀರಲ್ವ ನೀವು, ಅಂದರೆ ನೀವು ಮನೆಯಲ್ಲಿ ವೈಟ್ ರೈಸ್ ಮಾಡ್ತೀರಲ್ವ, ಸೊ ಅದನ್ನೇ ಅಕ್ಕಿನ ಇದಕ್ಕೆ ಬಳಸ್ಕೋಬೋದು. ಇಲ್ಲಿ ನೀವು ಬಾಸ್ಮತಿ ಅಕ್ಕಿ ತೊಗೊಂಡ್ರೆ ಅದನ್ನು ನೀವು ಒಂದು 15-20 ನಿಮಿಷ ನೆನೆಸ್ಕೊಂಡೇ ತೊಗೋಬೇಕು. ಅನ್ನ ಉದುರುದುರಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಕುಕ್ಕರ್ದಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಸ್ವಲ್ಪನೇ ಹಾಕ್ತಿದ್ದೀನಿ ಇಲ್ಲಿ. ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ. ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ಹಾಗೂ ಜೀರಿಗೆ ಹಾಕ್ತಿದ್ದೀನಿ. ಬಟರ್ ಇದ್ದರೆ ಬಟರ್ ಕೂಡ ಹಾಕೋಬೋದು ಒಂದು ಸ್ವಲ್ಪನೇ. ಹಾಗೆ ಒಂದು ಸ್ವಲ್ಪನೇ ಪಲಾವ್ ಸ್ಪೈಸಸ್ ಹಾಕ್ತಿದ್ದೀನಿ. ಈ ಪಲಾವ್ ಸ್ಪೈಸಸ್ ಜಾಸ್ತಿ ಕ್ವಾಂಟಿಟಿದಾಗ ಹಾಕಬಾರ್ದು, ಎಲ್ಲನೂ ಸ್ವಲ್ಪನೇ ಹಾಕ್ಕೊಳ್ಳಿ. ಫ್ಲೇವರ್ ತುಂಬಾ ಸರಿಯಾಗಿರುತ್ತೆ. ಅದ್ರ ಜೊತೆಗೆ 1-2 ಈರುಳ್ಳಿ ಹಾಕ್ತಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು. ಇವಾಗ ಈರುಳ್ಳಿ ಮೊದಲಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಮಿಸ್ ಮಾಡದೆ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವೇನು ಮಾಡಿ, ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಕುಟ್ಟಿ ಕೂಡ ಹಾಕೋಬೋದು. ಬಟ್ ಯಾವುದಾದ್ರೂ ಒಂದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿರುತ್ತೆ. ಇವಾಗೇನಿಲ್ಲ, ಈ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು. ನೀವು ನೋಡ್ತಿರ್ಬೋದು ಈ ರೀತಿ ಕೆಂಪಾಗಬೇಕು. ಕೆಂಪಾದ್ಮೇಲೆ ಇದಕ್ಕೆ 1-2 ಟೊಮೆಟೊ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ. ನಾವು ಮಾಡುವಂತಹ ಪಲಾವ್ಗೆ ತುಂಬಾ ಸರಿಯಾಗಿ ಕಲರ್ ಬರುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ, ಅಂದರೆ ರೆಡ್ ಖಾರದ ಪುಡಿ ಹಾಕ್ಕೊಂಡಿನಿ. ಗರಂ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಪಲಾವ್ ಅಥವಾ ಬಿರಿಯಾನಿದಲ್ಲಿ. ಅಕ್ಕಿ ಬೆಂದಾದಮೇಲೆ ಉಪ್ಪಿನ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಹೀಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬಾ ರುಚಿ ಇರುತ್ತೆ ಇದು. ಇವಾಗೇನಿಲ್ಲ, ಎಲ್ಲ ಮಸಾಲೆ ಸೇರಿಸಿ ಒಂದೇ ಒಂದು ಸಲ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇಲ್ಲೇನು ಟೊಮೆಟೊ ಸಾಫ್ಟ್ ಆಗೋ ತನಕ ಹುರ್ಕೋಬೇಕಂತೇನಿಲ್ಲ. ಇಲ್ಲಿ ಅಕ್ಕಿ ಜೊತೆಗೆ ಈ ಟೊಮೆಟೊ ಕೂಡ ಬೇಯುತ್ತೆ ಮುಂದೆ. ಈ ಟೈಮ್ನಲ್ಲಿ ಇದಕ್ಕೆ ಆಲೂಗಡ್ಡೆ ಹಾಕ್ಕೊತಿದ್ದೀನಿ, 1-2-3. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು. ಬಟ್ ಆಲೂಗಡ್ಡೆ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡು ಹಾಕೋಬೇಕು. ಯಾಕಂದರೆ ಅನ್ನದ ಜೊತೆಗೆ ಬೆಂದರೆ ಅದು ಸಾಫ್ಟ್ ಆಗುತ್ತೆ, ಕಾಣಿಸೋದಿಲ್ಲ. ಹೀಗಾಗಿ ಸ್ವಲ್ಪ ಇದರಲ್ಲಿ ಆಲೂಗಡ್ಡೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡೆ ಹಾಕ್ಕೊಳ್ಳಿ. ಇವಾಗೇನಿಲ್ಲ, ಎಲ್ಲನೂ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. 1-2 ನಿಮಿಷ ಈ ಮಸಾಲ ಜೊತೆಗೆ ಹುರ್ಕೋಬೇಕು ಈ ರೀತಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕ್ಕೊಂಡಿನಿ ಆಲೂ ಹಾಗೂ ಮಟಾರ. ಇವಾಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿನಿ. 1-2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಯಾಕಂದರೆ ಆಲೂ ಹಾಗೂ ಮಟಾರ ಸರಿಯಾಗಿ ಉಪ್ಪು ಖಾರ ಒಳಗಡೆ ಹೀರ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ. 1-2 ನಿಮಿಷ ಮುಚ್ಚಿಟ್ಟಿದ್ದ. 2 ನಿಮಿಷ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತೊಮ್ಮೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ತರಕಾರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಮತ್ತು ನಿಮಗೆ ಇದರಲ್ಲಿ ಏನಾದರೂ ತರಕಾರಿ ಇಷ್ಟ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ಇವಾಗ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ನೀವು ಇಲ್ಲಿ ಸ್ವಲ್ಪನೇ ಕಮ್ಮಿ ಕೂಡ ಹಾಕೋಬೋದು. ಇದರಲ್ಲಿ ನಾನು ತರಕಾರಿ ಜಾಸ್ತಿ ಹಾಕಿನಲ್ವ, ಹೀಗಾಗಿ 1-2 ಗ್ಲಾಸ್ ನೀರು ಹಾಕ್ಕೊಂಡಿನಿ ನಾನಿಲ್ಲಿ. ಅಂದರೆ ಯಾವ್ದು ಗ್ಲಾಸಲ್ಲಿ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿನಲ್ವ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ನೀರು ಹಾಕಿ ಒಂದು ಸಲ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ನನಗೆ ಸ್ವಲ್ಪ ಕಮ್ಮಿ ಅನಿಸ್ತಿತ್ತು ಉಪ್ಪು, ಹೀಗಾಗಿ ನಾನು ಇಲ್ಲಿ ಮತ್ತೊಂದು ಸಲ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿನಿ. ಇವಾಗ ಫುಲ್ ಕುದಿ ಬರಬೇಕು ನೀರು. ಕುದಿ ಬಂದಿದೆ. ಇವಾಗ ಕುದಿ ಬಂದಾದ್ಮೇಲೆ ನೀವಿಲ್ಲಿ ಅಕ್ಕಿನ ಹಾಕೋಬೇಕು, ಮೊದಲೇ ಹಾಕಬಾರ್ದು. ಇವಾಗ ನೆನೆಸಿದಂತಹ ಅಕ್ಕಿ ಹಾಕ್ತಿದ್ದೀನಿ. ಓಕೆ, ಅಕ್ಕಿ ಹಾಕಿ ಇವಾಗ ಇದನ್ನು ಸ್ಲೋಲಿಯಾಗಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊತಾ ಇರಬಾರ್ದಿಲ್ಲಿ, ಬಾಸ್ಮತಿ ಅಕ್ಕಿ ಪುಡಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಹೀಗಾಗಿ ಸ್ಲೋಲಿಯಾಗಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕುಕ್ಕರೇನು ಬಂದ್ ಮಾಡಿಲ್ಲ, ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ತಿದ್ದೀನಿ. ಇವಾಗ ನೀವು ಕುಕ್ಕರ್ ಬಂದ್ ಮಾಡಿದ್ರೆ ಅದೆಲ್ಲ ತರಕಾರಿ ಒಂದೇ ಕಡೆಗೆ ಬಂದು ಕುತ್ಕೊಳ್ಳುತ್ತೆ. ಹೀಗಾಗಿ ನೀವು ಅದನ್ನು ಈ ರೀತಿ ಹಾಗೆಯೇ ಬೇಯಿಸ್ಕೋಬೇಕು. ಇವಾಗ ಇನ್ನೂ ಒಂದು 30% ಬೇಯಬೇಕಿದು. ಈ ಟೈಮ್ನಲ್ಲಿ ಇದಕ್ಕೆ ಸ್ಲೋಲಿಯಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ. ಸೊ ಸ್ಲೋಲಿಯಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಬಂದ್ ಮಾಡ್ತಿದ್ದೀನಿ ಇವಾಗ. ಸೊ ಈ ರೀತಿ ಮುಚ್ಚಿ ಮತ್ತೆ 1 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕು ಅಷ್ಟೇ. 1 ಸೀಟಿ ಹೊಡೆಯೋದಕ್ಕಿಂತ ಮೊದಲೇ ಬಂದ್ ಮಾಡ್ರೂ ಭೀ ನಡೆಯುತ್ತೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಹೊಟ್ಟೆ ತುಂಬ ತಿಂತೀರಾ. ಅಂದರೆ 1 ಸೀಟಿ ಹೊಡೆಯೋದಕ್ಕಿಂತ ಮೊದಲೇ ನಾನು ಬಂದ್ ಮಾಡಿದ್ದೆ, ಅಂದರೆ ಹವಾ ಫುಲ್ ತುಂಬಿಕೊಂಡಿತ್ತು. ಆ ಟೈಮ್ನಲ್ಲಿ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ. ಇವಾಗ ನೋಡಿ ಪೂರ್ತಿ ಹವಾ ಬಿಟ್ಟಿದೆ. ಆಮೇಲೆ ಇದಕ್ಕೆ ಓಪನ್ ಮಾಡ್ತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಸೂಪರಾಗಿತ್ತು. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.